ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಬೇಸಿಕ್ ಸೈನ್ಸ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಪ್ರಯೋಗದಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಚಲನೆಯಾಗಿ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಒಂದು ಸರಳ ಡಿಸಿ ಮೋಟರ್ ಮೂಲಕ ತಿಳಿದುಕೊಳ್ಳೋಣ. ಬೇಕಾಗುವ ಸಾಮಗ್ರಿಗಳು: 1.5 ವೋಲ್ಟ್ ಬ್ಯಾಟರಿ, 2 ಪೇಪರ್ ಕ್ಲಿಪ್ಗಳು, ಒಂದು ಸಣ್ಣ ನಿಯೋಡಿಮಿಯಂ ಮ್ಯಾಗ್ನೆಟ್, ಸೆಲ್ಲೋಟೇಪ್, ಸ್ಯಾಂಡ್ ಪೇಪರ್, ಚಿಕ್ಕ ವೈರ್. ಸಿದ್ಧಾಂತ: ಬನ್ನಿ ಪ್ರಯೋಗವನ್ನು ಪ್ರಾರಂಭಿಸೋಣ. ಪ್ರಯೋಗದ ಉದ್ದೇಶ: ಸರಳ ವಸ್ತುಗಳನ್ನು ಬಳಸಿ ಒಂದು ಡಿಸಿ ಮೋಟಾರ್ ನಿರ್ಮಿಸಿ ಅದರ ಕಾರ್ಯವಿಧಾನವನ್ನು ತಿಳಿದುಕೊಳ್ಳುವುದು. ಸಿದ್ಧಾಂತ: ಡಿಸಿ ಮೋಟಾರ್ ಒಂದು ಪ್ರಮುಖ ವೈಜ್ಞಾನಿಕ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಕಾಂತೀಯ ಕ್ಷೇತ್ರದಲ್ಲಿ ಇರಿಸಿದ ವಿದ್ಯುತ್ ಪ್ರವಾಹ ಹೊಂದಿರುವ ವಾಹಕದ ಮೇಲೆ ಬಲ ಉಂಟಾಗುತ್ತದೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿದಾಗ ಅದರ ಸುತ್ತ ಕಾಂತೀಯ ಕ್ಷೇತ್ರ ನಿರ್ಮಾಣವಾಗುತ್ತದೆ. ಈ ಕಾಂತೀಯ ಕ್ಷೇತ್ರವು ಶಾಶ್ವತ ಮ್ಯಾಗ್ನೆಟ್ನ ಕಾಂತೀಯ ಕ್ಷೇತ್ರದೊಂದಿಗೆ ಕ್ರಿಯೆ ನಡೆಸುತ್ತದೆ. ಈ ಕ್ರಿಯೆಯಿಂದ ಟರ್ನಿಂಗ್ ಫೋರ್ಸ್ ಎಂಬ ತಿರುಗಿಸುವ ಬಲ ಉಂಟಾಗುತ್ತದೆ. ಅದರ ಪರಿಣಾಮವಾಗಿ ಸುರುಳಿ ತಿರುಗಲು ಆರಂಭಿಸುತ್ತದೆ. ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಉಪಯೋಗಗಳು: ವಿದ್ಯುತ್ ಫ್ಯಾನ್, ಮಿಕ್ಸರ್ ಗ್ರೈಂಡರ್, ನೀರಿನ ಪಂಪ್, ಎಲೆಕ್ಟ್ರಿಕ್ ಆಟಿಕೆಗಳು, ಎಲೆಕ್ಟ್ರಿಕ್ ವಾಹನಗಳು ಇವೆಲ್ಲವೂ ಇದೇ ಮೂಲ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಈ ಸರಳ ಪ್ರಯೋಗದ ಮೂಲಕ ಡಿಸಿ ಮೋಟಾರ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಂಡೆವು. ಇಲ್ಲಿ ತಾಮ್ರದ ವಯರ್ ಬದಲಾಗಿ ಪೇಪರ್ ಕ್ಲಿಪ್ ಅನ್ನು ಬಳಸಲಾಗಿದೆ. ಅದಷ್ಟೇ ಸಾಕಾಗುತ್ತೆ. ಮುಂದಿನ ಪ್ರಯೋಗದಲ್ಲಿ ಕಾಪರ್ ವೈರ್ ಬಳಸಿ ಮೋಟಾರ್ ತಯಾರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ದಾಖಲಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಇದೇ ವೇದಿಕೆಯಲ್ಲಿ ಹೊಸ ವಿಜ್ಞಾನ ಪ್ರಯೋಗದೊಂದಿಗೆ ಭೇಟಿಯಾಗೋಣ. ನಾನು ನಿಮ್ಮ ಪ್ರಭು ಮಠ ಬೇಸಿಕ್ ಸೈನ್ಸ್ನಿಂದ.